ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ಸ್ನೇಹಿತರೆ, ಯಾರಿಗೆ ತಾನೇ ತಾವು ಸದಾ ಯಂಗಾಗಿ ಕಾಣಬೇಕು ಅಂತ ಹೇಳಿ ಇಷ್ಟ ಇರಲ್ಲ ಹೇಳಿ? ಹೌದು, ಎಲ್ಲರೂ ಬಯಸೋದು ನಮಗೆ ಎಷ್ಟೇ ವಯಸ್ಸಾದರೂ ಸಹ ನಾವು ಯಂಗಾಗಿ ಕಾಣಬೇಕು ಅಂತ ಹೇಳಿ ಎಲ್ಲರೂ ಇಷ್ಟಪಡ್ತಾರೆ. ವಯಸ್ಸಾಗಿದೆ ಅಂತ ಮೊದಲಿಗೆ ನೋಡಿದ ತಕ್ಷಣವೇ ತಿಳಿಯೋದು ನಮ್ಮ ಮುಖದ ಚರ್ಮದಿಂದ, ಹೌದಲ್ವಾ? ಆರೋಗ್ಯಕರ ಮತ್ತು ಹೊಳೆಯುವ ಚರ್ಮವನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿ ನಾವು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಎಲ್ಲ ಒಂದು ಕ್ರೀಮ್ಗಳಿರಬಹುದು, ಲೋಷನ್ಸ್ ಇರ್ಬೋದು, ಸೀರಮ್ಗಳನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಆದರೆ ದಿನಾ ನಾವು ಕೆಲವೊಂದು ಹಣ್ಣುಗಳನ್ನು ತಿನ್ನುವ ಮೂಲಕನೇ ಯಂಗಾಗಿ ಕಾಣಿಸ್ಕೊಳ್ಬಹುದು ಅಂತ ಹೇಳಿದರೆ ನೀವು ಶಾಕ್ ಆಗ್ತೀರಾ? ಹೌದು ಸ್ನೇಹಿತರೆ, ಪ್ರಪಂಚದಲ್ಲಿ ಹುಟ್ಟಿದವರೆಲ್ಲರೂ ಒಂದಲ್ಲ ಒಂದು ದಿನ ಮುದುಕರಾಗೇ ಆಗ್ತೀವಿ, ಹೌದಲ್ವಾ? ಇದನ್ನು ಬದಲಾಯಿಸಲು ಯಾರಿಂದನೂ ಸಾಧ್ಯ ಆಗೋದಿಲ್ಲ. ಆದರೆ ನಾವು ವಯಸ್ಸಾಗುವಿಕೆಯ ಪರಿಣಾಮಗಳನ್ನು ಸ್ವಲ್ಪ ವಿಳಂಬ ಮಾಡಿಕೊಳ್ಬಹುದು ಅಂತ ಹೇಳಿದರೆ, ನಮ್ಮ ಒಂದು ಆಹಾರ ಕ್ರಮದಲ್ಲಿ ಸರಿಯಾಗಿ ನಾವು ಒಂದು ಆಹಾರವನ್ನು ತೆಗೆದುಕೊಂಡಾಗ ಖಂಡಿತವಾಗಿಯೂ ಸಹ ನಾವು ವಯಸ್ಸಾದಾಗಲೂ ಸಹ ಸ್ವಲ್ಪ ಯಂಗಾಗಿ ಕಾಣಿಸ್ಕೊಳ್ಬಹುದು. ಇದಕ್ಕಾಗಿ ನೈಸರ್ಗಿಕವಾಗಿ ಲಭ್ಯವಿರುವಂತಹ ಹಣ್ಣುಗಳು ನಮ್ಮ ಚರ್ಮ ಆರೋಗ್ಯ ಮತ್ತು ಕ್ಷೇಮಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತವೆ. ಈ 5 ಹಣ್ಣುಗಳನ್ನು ತಿಂದರೆ ನೀವು ಯಾವಾಗಲೂ ಯಂಗಾಗಿ ಕಾಣುತ್ತೀರಾ. ಬನ್ನಿ, ಅದು ಯಾವ 5 ಹಣ್ಣುಗಳಂತ ಹೇಳಿ ನೋಡ್ತಾ ಹೋಗೋಣ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ದ ವಿಡಿಯೋವನ್ನು ಶುರು ಮಾಡೋಣ. ಬೆರಿಹಣ್ಣು. ಈ ಬೆರಿಹಣ್ಣುಗಳಲ್ಲಿ ಆ್ಯಂಥೋಸಯಾನಿನ್ಸ್ ಎಂಬ ಒಂದು ಅಂಶ ಇರುವುದರಿಂದ ಇದು ನಮ್ಮ ತ್ವಚೆಯನ್ನು ವಯಸ್ಸಾಗುವುದನ್ನು ತಡೆಗಟ್ಟುತ್ತೆ. ಅದ್ರ ಜೊತೆಗೆ ಇದರಲ್ಲಿ ವಿಟಮಿನ್ ಸಿ ಅನ್ನೋದು ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಮೃದುವಾಗಿಸಲು ಸಹಾಯ ಮಾಡುತ್ತೆ. ಬಟರ್ ಫ್ರೂಟ್, ಅವಕಾಡೋ ಅಥವಾ ಬೆಣ್ಣೆಹಣ್ಣು ಅಂತ ಕರೆಯುವ ಈ ಹಣ್ಣಲ್ಲಿ ನಮ್ಮ ಚರ್ಮಕ್ಕೆ ಅಗತ್ಯವಿರುವಂತಹ ಅನೇಕ ಪೋಷಕಾಂಶಗಳನ್ನು ಒದಗಿಸುವಲ್ಲಿ ಈ ಒಂದು ಹಣ್ಣು ಸಹಕಾರಿಯಾಗಿರುತ್ತೆ. ಅದ್ರ ಜೊತೆಗೆ ಈ ಹಣ್ಣಲ್ಲಿ ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿರೋದ್ರಿಂದ ಇದು ನಮ್ಮ ಚರ್ಮವನ್ನು ಹೈಡ್ರೇಟ್ ಮತ್ತು ಹೊಳೆಯುವಂತೆ ಮಾಡುವಲ್ಲಿ ಸಹಕಾರಿಯಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಅನ್ನೋದು ಕಾಲಜನ್ ಪ್ರಚೋದನೆಯನ್ನು ಉಂಟು ಮಾಡೋದರಲ್ಲಿ ಸಹಕಾರಿಯಾಗಿರುತ್ತೆ. ದಾಳಿಂಬೆ ಹಣ್ಣಲ್ಲಿ ಪಾಲಿಫಿನಾಲ್ ಎಂಬ ಆ್ಯಂಟಿಆಕ್ಸಿಡೆಂಟ್ ಇದ್ದು ಇದು ನಮ್ಮ ತ್ವಚೆಗೆ ಅತ್ಯುತ್ತಮ ರಕ್ಷಣೆಯನ್ನು ನೀಡುತ್ತದೆ. ಇದರಲ್ಲಿ UV ಕಿರಣಗಳಿಂದ ನಮ್ಮ ಚರ್ಮವನ್ನು ರಕ್ಷಿಸುತ್ತದೆ. ಜೊತೆಗೆ ಸುಕ್ಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಾವು ಯಂಗಾಗಿ ಕಾಣುವಂತೆ ಮಾಡುತ್ತೆ. ಈ ಪಪ್ಪಾಯಿ ಹಣ್ಣುಗಳಲ್ಲಿ ವಿಟಮಿನ್ಗಳು, ಖನಿಜಗಳು ಮತ್ತು ಕಿಣ್ವಗಳಿರುತ್ತೆ. ಈ ಪಪ್ಪಾಯಿ ಹಣ್ಣಲ್ಲಿ ವಿಟಮಿನ್ ಎ, ಸಿ ಮತ್ತು ಇ ಅನ್ನೋದು ಹೆಚ್ಚಳವಾಗಿರೋದ್ರಿಂದ ನಮ್ಮ ಚರ್ಮದ ಹಾನಿಯನ್ನು ಸರಿಪಡಿಸುವಲ್ಲಿ ಸಹಾಯವನ್ನು ಮಾಡುತ್ತೆ. ಅದ್ರ ಜೊತೆಗೆ ಈ ಪಪ್ಪಾಯದಲ್ಲಿರುವಂತಹ ಪಾಪೈನ್ ಎಂಬ ಕಿಣ್ವವು ಸತ್ತು ಹೋದಂತಹ ಜೀವಕೋಶಗಳನ್ನು ತೆಗೆದುಹಾಕಲು ಮತ್ತು ಚರ್ಮದ ರಂಧ್ರಗಳನ್ನು ಮುಚ್ಚಲು ಸಹಾಯ ಮಾಡುತ್ತದೆ. ಜೊತೆಗೆ ನಾವು ಪಪ್ಪಾಯಿ ಹಣ್ಣನ್ನು ನಿಯಮಿತವಾಗಿ ಸೇವಿಸುತ್ತಾ ಬರೋದ್ರಿಂದ ನಮ್ಮ ಚರ್ಮವು ನಯವಾಗಿ ಮತ್ತು ಹೊಳೆಯುವಂತಹ ಚರ್ಮವನ್ನು ನಿಮ್ಮದಾಗಿಸ್ಕೊಳ್ಬಹುದು. ಕಿವಿ ಫ್ರೂಟ್. ಈ ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಅನ್ನೋದು ಹೇರಳವಾಗಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ಕಾಲಾಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಚರ್ಮವನ್ನು ಮೃದುಗೊಳಿಸುವಲ್ಲಿ ಸಹಕಾರಿಯಾಗಿರುತ್ತೆ. ಅಲ್ಲದೆ ಈ ಹಣ್ಣಿನಲ್ಲಿರುವ ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದಾಗಿ ನಮ್ಮ ಚರ್ಮದ ಮೇಲಿನ ರೇಖೆಗಳು ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿರುತ್ತೆ. ಸ್ನೇಹಿತರೆ, ಈ ಹಣ್ಣುಗಳು ನಿಮ್ಮ ತ್ವಚೆಯನ್ನು ಯೌವನವಾಗಿ ಕಾಣುವಂತೆ ಸಹಾಯವನ್ನು ಮಾಡುತ್ತವೆಯಾದರೂ ಸಮತೋಲಿನ ಆಹಾರ, ಸರಿಯಾದ ಮತ್ತು ಆರೋಗ್ಯಕರ ಜೀವನ ಶೈಲಿಯು ನಿಮ್ಮ ಒಟ್ಟಾರೆ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ನೀವು ಶಾಶ್ವತವಾಗಿ ಯುವಕರಾಗಿ ಉಳಿಯಲು ಬಯಸಿದರೆ ಅದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ? ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.